ಕಚ್ಬಿಡ್ತು. ಮರಕೋತಿ ಕೋತಿ ಮರದ ಮೇಲೆ ಕೂತಿತ್ತು. ವಿಟ್ಲ ಕೋತಿನ ರೇಗಿಸ್ದ. ಕೋತಿ ಕೋಪ ಬಂದು ವಿಟ್ಲನ್ ಕೈ ಕಚ್ಬಿಡ್ತು. ಪಕ್ಕದಲ್ಲಿ ಒಂದು ಚಿಕ್ಕ ಕ್ಲಿನಿಕ್ ಇತ್ತು. ಟಿಂಚರ್ ಹಾಕ್ಸಿ ಬ್ಯಾಂಡೇಜ್ ಕಟ್ಸಿ ಕರ್ಕೊಂಬಂದೆ. ಇಂಜೆಕ್ಷನ್ ಕೊಡ್ಸುದ್ಯಾ? ಅಯ್ಯೋ ಇಂಜೆಕ್ಷನ್ ಕೊಡ್ಸಕ್ಕೆ ದುಡ್ಡು ಇರ್ಲಿಲ್ಲ ಕಣೆ. ಮುಂದಿನ ಸಲ ಕೋತಿ ಕಚ್ದಾಗ ಕುಡಿಸ್ತಾಯ್ತು. ನೋಡಿದ್ರ ಕೋತಿ ಕೇಸು? ಅಲ್ಲ ಇವ್ ಯಾಕೆ ಕೋತಿನ ಕಚ್ಚೋಕ್ ಹೋದ ಅಂತ. ಯಜಮಾನ್ರೆ ಕೋತಿ ಇವನಿಗೆ ಕಚ್ಚಿರೋದು. ಕೋತಿ ಕೈ ಕಚ್ಚಿಸ್ಕೊಂಡ್ರೋ ಮುಖ ನೋಡಿ ಒಳ್ಳೆ ಗಡವಂತರ ಇದೆ. ಅಂದ್ರೆ ನಿಮ್ಮ ತಲೆಯಲ್ಲಿ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಯಾಕ್ರಿ ಹೀಗೆ ಮಾಡಿದ್ರಿ? ಪದ್ದು ಕೈ ಸಿಕ್ಕಾಪಟ್ಟು ನೋಡ್ತಾ ಇದ್ದೆ, ನೀನೇ ಹೇಳೋ. ಏನಾಯ್ತು ಅಂದ್ರೆ ನಾನು ವಿಟ್ಲ ಇಬ್ರು ಮಸಾಲ ದೋಸೆ ತಿಂದ್ಕೊಂಡು ರಸ್ತೆ ನಡ್ಕೊಂಡ್ ಬರ್ತಾ ಇದ್ವಿ. ವಿಟ್ಲನ್ ಕೈನಲ್ಲಿ ಒಂದು ಬಾಳೆಹಣ್ಣಿತ್ತು. ಮರದ ಮೇಲೆ ಒಂದು ಕೋತಿ ಕೂತಿತ್ತು. ವಿಟ್ಲ ಗೇರ್ ಗೇರ್ ಮಂಗಣ್ಣ ಬಾಳೆಹಣ್ಣು ಬೇಕಣ್ಣ ಅಂತ ಕೇಳ್ದ. ಅದಕ್ಕೆ ಆ ಕೋತಿ ಅಂತ ತಾನೇ ಆಡಿಸ್ತು. ಆಗ ವಿಟ್ಲ ಏನ್ ಮಾಡ್ದ, ಲೊಟ್ಟೆ ಪುಸ್ಕಿ ಅಂದ್ಬಿಟ್ಟು ಆ ಬಾಳೆಹಣ್ಣ ತಿಂದ್ಬಿಟ್ಟ. ಕೋತಿ ರೊಚ್ಚಿಗೆದ್ದು ಬಾಳೆಹಣ್ಣು ತಿಂದು ವಿಟ್ಲನ್ ಕೈನ ಖಚಾಕ್ ಅಂತ ಕಚ್ಬಿಡ್ತು. ಅಣ್ಣಯ್ಯ ಅವ್ರೀಗಾಗ್ಲೇ ಕೋತಿ ಹತ್ರ ಕಚ್ಚಿಸ್ಕೊಂಡ್ ಬಂದಿದ್ದಾರೆ. ನೀನ್ ಬೇರೆ ಹೊಡಿತ್ಯಾ? ಹೊಡಿಯೋದಾದ್ರೆ ಹೋಗಿ ಆ ಕೋಟಿಗೆ ಹೊಡಿ. ಸುಮ್ಮನಿರಮ್ಮ, ಕೋತಿ ಅದ್ರ ಪಾಡಿಗೆ ಓದಿತ್ತು. ಇವ್ರು ಯಾಕಮ್ಮ ಚೀಟ ಕೊಡ್ಬೇಕಾಗಿತ್ತು? ಒಂದು ನೆನ್ಪಿಟ್ಕೋ, ವನ್ಯ ಮೃಗಗಳು ಅವು ಪಾಡಿಗೆ ಅವು ಇರ್ತವೆ. ನಾವು ತೊಂದ್ರೆ ಕೊಟ್ರೆ ಅವು ತೊಂದ್ರೆ ಕೊಡ್ತವೆ. ಈಗ ನಾವು ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ನಮ್ಮ ಪಾಡಿ ನಾವು ಹೋದ್ರೆ ನಮ್ಗೇನು ಮಾಡಲ್ಲ. ನಾವೇನಾದ್ರೂ ರಾಂಗ್ ಮಾಡಿದ್ರೆ ಅದು ರಾಂಗ್ ಮಾಡತ್ತೆ. ಕೋತಿ ಹತ್ರ ಕಚ್ಚಿಸ್ಕೊಂಡ್ ಬಂದಿಯಲ್ಲ ಕೋತ್ ಮುಂಡದೆ. ಮಗನೇ, ನಮ್ಮ ಗಂಡುಗಲಿ ವಂಶದಲ್ಲಿ ಹುಲಿ ಕೈಯಲ್ಲಿ ಕಚ್ಚಿಸ್ಕೊಂಡವಳಿದ್ದಾಳೆ, ಕರಡಿ ಕೈಯಲ್ಲಿ ಪಲುಚಿಸ್ಕೊಂಡವಳಿದ್ದಾಳೆ, ಗೇಂಡ ಮೃಗದ ಕೈಯಲ್ಲಿ ಗುಮ್ಮಿಸ್ಕೊಂಡವಳಿದ್ದಾಳೆ. ಕೋತಿ ಕೈಯಲ್ಲಿ ಕಚ್ಚಿಸ್ಕೊಂಡವಳು ಇದುವರೆಗೂ ಯಾರೂ ಇರಲಿಲ್ಲ ಕಣೋ. ಈ ಸುಂಡಿಲಿ ವಂಶದ ಅಳಿಯನಿಂದಾಗಿ ನಮ್ಮ ಗಂಡುಗಲಿ ವಂಶಕ್ಕೆ ಅಪಕೀರ್ತಿ. ಅಣ್ಣಯ್ಯ ನಮ್ಮ ಯಜಮಾನನ್ ಕಚ್ಚಿರೋ ಆ ಕೋತಿನ ಸುಮ್ಮನೆ ಬಿಡಬಾರ್ದು. ಏನಮ್ಮ ಮಾಡ್ತೀಯಾ? ಕೊಚ್ಚಿರೋ ಕೋತಿ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಪಾಂಡುರಂಗ ಡಾಕ್ಟರ್ ಹೇಳಿದ್ದಾರೆ ಕಣ, ಆ ಗಾಯ ಒಂದೆರಡು ದಿವಸದಲ್ಲಿ ವಾಸಿ ಆಗುತ್ತಂತೆ. ಕೋತಿ ಹುಣ್ಣು ದೊಡ್ಡದಾಗುತ್ತೆ ಅಂತ ಗಾದೆನೇ ಇದೆಯಲ್ಲೋ. ಆ ಗಾದೆ ಇದೆ ಅಂತ ಇವ್ರಿಗೆ ಕಚ್ಚಿರೋ ಕೋತಿಗೆ ಏನಮ್ಮ ಗೊತ್ತು? ನಮ್ಮ ಯಜಮಾನ್ರಿಗೆ ಆಗಿರೋ ಗಾಯ ಬೇಗ ವಾಸಿ ಆಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ. ಎಷ್ಟು ಬೇಕಾದ್ರೂ ಪ್ರಾರ್ಥನೆ ಮಾಡಮ್ಮ, ಆದ್ರೆ ಪ್ರಸಾದಕ್ಕೆ ಅಂತ ಒಂದು ಪೈಸಾನು ಕೊಡಲ್ಲ. ನಮ್ಮ ಯಜಮಾನ್ರಿಗೆ ಆಗಿರೋ ಗಾಯ ಬೇಗ ವಾಸಿ ಆದ್ರೆ ಬೈಲಾಂಜನೇಯ ದೇವಸ್ಥಾನಕ್ಕೆ 101 ತೆಂಗಿನಕಾಯಿ ಹೊಡಿತೀನಿ. ನೋಡಮ್ಮ, ಇಲೆಕ್ಷನ್ ಬೇರೆ ಹತ್ರ ಬಂತು. ಇರೋ ಬರೋ ಕಾಯಿನೆಲ್ಲ ದೇವಸ್ಥಾನಕ್ಕೆ ಹೊಡೆದ್ರೆ ಚಟ್ನಿ ಚಿತ್ರಾನ್ನ ಗೊತ್ತು ಏನಮ್ಮ? ಎಷ್ಟು ಕಾಯಿ ಹೊಡಿಲಿ ಅಣ್ಣ ಹಾಗಾದ್ರೆ? ಮೊದ್ಲು ಕೈ ಗಾಯ ಸರಿ ಹೋಗ್ಲಿ, ಆಮೇಲೆ ಜೋಡಿ ಕಾಯಿ ಹೊಡೆದ್ರಾಯ್ತು. ಆದ್ರೆ ಆ ಕೋತಿ ನಮ್ಮ ಯಜಮಾನನ ಕಚ್ಚಿರೋದು ಬಾಳೆಹಣ್ಣಿನ ಆಸೆಯಿಂದ ತಾನೆ. ಜೋಡಿ ಕಾಯಿ ಜೊತೆಗೆ ಜೋಡಿ ಬಾಳೆಹಣ್ಣು ಇಟ್ಟಾಯ್ತು. ನಮ್ಮ ದೇಶದ ರಾಮರಾಜ್ಯ ಮಾಡ್ತಾರಂತೆ. ಮನೆ ಮನೆಗೂ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಕೊಡ್ತಾರಂತೆ. ಇನ್ನೇನ್ ಕೊಡ್ಬೇಕಿತ್ತು? 2 ಬಾಳೆಹಣ್ಣು ಕೊಟ್ಟಿದ್ರೆ ಆಗ್ತಿತ್ತು. ಯಾಕಪ್ಪ ನೀವು ಕೋತಿ ತರನೇ ಆಡ್ತಿದ್ದೀರಾ? ಹೌದು, ನಾನು ಕೋತಿನೇ. ಏನ್ ಇವಾಗ? ನಿಮ್ಗೆ ಇವಾಗ ಬಾಳೆಹಣ್ಣು ತಿನ್ಬೇಕು ಅನಿಸ್ತಿದ್ಯಾನಪ್ಪ? ಇಲ್ಲ, ನನಗೆ ಕಡ್ಲೆಕಾಯಿ ತಿನ್ಬೇಕು ಅನ್ನಿಸ್ತಿದೆ. ಹೀಗೆ ಆದ್ರೆ ಮುಂದೆ ನನ್ ಗತಿ. ಚಂಪಾ, ಅದೇನ್ ಕೋತಿನೇನೆ? ಅಲ್ಲ ಅತ್ತೆ, ನಿಮ್ಮ ಮುದ್ದಿನ ಅಳಿಯ. ಗಂಡುಗಲಿ ವಂಶ ಹೋಗಿ ಮಂಗನ ವಂಶ ಆಗೋಯ್ತಲ್ಲೇ. ಮಗಳೇ ತಾನೆ ಬಯಸಿ ಬಯಸಿ ಇಂತ ಬಾಲ ಇರುವಂತ ಮನುಷ್ಯನ್ ಹೇಳ್ಕೊಂಡ್ ಬಂದಿರೋದು. ನಿನ್ ಗಂಡನ್ ಸ್ವಲ್ಪ ಬುದ್ಧಿ ಹೇಳ್ಬಾರ್ದೇನೆ? ನಾನೇನಮ್ಮ ಮಾಡ್ಲಿ, ಕಡ್ಲೆಕಾಯಿ ತಿನ್ನೋವರೆಗೂ ಬರಲ್ಲ ಅಂತ ಹೇಳ್ತಾರೆ. ಒಳಗ್ ಕಲಿಯೇ ಅಲ್ಲೇ ತಿಂದು ಮುಗಿಸ್ಲಿ. ನಾನ್ ಕರ್ದೆ ಅವ್ರು ಬರಲ್ಲ ಅಂತ ಹೇಳಿದ್ರು. ಅಯ್ಯೋ ರಾಮ ರಾಮ, ಕಾಂಪೌಂಡ್ ಮೇಲೆ ಕೂತ್ಕೊಂಡು ಕಳ್ಳೆಕಾಯಿ ತಿಂತ ಇರೋದನ್ನ 4 ಜನ ನೋಡಿದ್ರೆ ಮಕ್ಕ ಉಗಿಯಲ್ಬರಿ. ಗಂಡುಗಲಿ ವಂಶದ ಮಾನ ಮರ್ಯಾದೆ ಇಲ್ಬೇಕು, ಮೋಲಿ ಕೊಚ್ಕೊಂಡು ಹೋಗ್ಬೇಕು. ನೀನು ಗಂಡನ ಬಾಲ ಹಿಂಡಿ ಬುದ್ಧಿ ಹೇಳ್ತೀಯೋ ಇಲ್ಲ ನಿನ್ ಜುಟ್ಟಿ ಎಳ್ದು ಬುದ್ಧಿ ಹೇಳು. ಏನಪ್ಪ ಬನ್ನಿಪ್ಪ ಒಳಗೆ ಕುತ್ಕೊಂಡು ಕಡ್ಲೆಕಾಯಿ ತಿನ್ನೋರಂತೆ. ಯಾಕಪ್ಪ? ನಂಗೆ ಬುದ್ಧಿವಾದ ಹೇಳ್ತೀಯ? ಅಮ್ಮ, ಇಷ್ಟೊತ್ತು ನಾನು ಕಂಡಿದ್ ಕನ್ಸ. ಎಲ್ಲಪ್ಪ ಹೋದ್ರಿ ಇವರು.
ಯಾರ ಮುಖ ನೋಡ್ಕೋತಾ ಇದ್ದೀರಪ್ಪ? ಇದು ನನ್ ಮುಖ ಅಲ್ಲ, ಕೋತಿ ಮುಖ. ಕೋತಿ ಮೂಗು ಚಪ್ಪಟ್ಟೆ ಆಗಿರುತ್ತೆ, ನನ್ ಮೂಗು ಉದ್ದ ಇದೆ ಅಲ್ವಾ? ಏನಪ್ಪ ನಿಮ್ ಮೂಗು ಉದ್ದ ಇದೆ, ನಿಮ್ಮನ್ನ ಕೋತಿ ಅಂದಿದ್ ಯಾವ ಕೋತಿನಪ್ಪ? ಆ ಚಂಪಾ ಮತ್ತೆ ಆ ಪದ್ದು ಇಬ್ರು ಅಂದ್ರು. ಚಂಪಾ ಬೇಕಾದ್ರೆ ಅನ್ಕೊಂಡ್ ಹಾಳಾಗ್ ಹೋಗ್ಲಿ, ಪದ್ದು ನಿಮ್ ಆಪ್ತ ಮಿತ್ರ, ಅವ್ನ್ ಯಾಕೆ ನಿಮ್ಮನ್ ಕೋತಿ ಅಂದ? ಇನ್ನೊಂದ್ಸಲ ಅವ್ನ್ ನಿಮ್ಮನ್ ಕೋತಿ ಅಂದ್ರೆ ಆ ಗಡವನ್ನೇ ಮನೆ ಬಿಟ್ಟು ಆಚೆ ಕಳ್ಸ್ಬಿಡ್ತೀನಿ. ಈಗ ಚಂಪಾ ಅಂತಿದ್ದಾಳಲ್ಲ, ಅವಳಿಗೇನ್ ಮಾಡ್ತೀಯ? ಚಂಪಂಗೆ ಇವಾಗ್ಲೇ ಕಾದಿದೆ ಇರಿ. ಲೇ ಚಂಪಾ, ಚಂಪಾ ಬಾರ ಇಲ್ಲಿ. ಯಾಕೆ ನಮ್ಮ ಯಜಮಾನನ ಕೋತಿ ಅಂದಿ ಅಂತೆ? ಕೋತಿ ಅವ್ನ ಆಡ್ತಿರೋ ಚೇಷ್ಟೆ ನೋಡ್ಬಿಟ್ಟು ಕೋತಿ ಅಂತ ಕರೆದಿದ್ದು. ಇಲ್ಲಿವರೆಗೂ ಈ ಮನೆಯಲ್ಲಿ ಗೇರ್ ಗೇರ್ ಮಂಗಣ್ಣನ ಟೈಪ್ ಯಾರು ಆಡಿರ್ಲಿಲ್ಲ. ನಮ್ಮ ಫುಲ್ಲು ನಾನು ಕೋತಿ ತರ ಆಡ್ತಾ ಇದ್ದೀನ, ನೀ ಇವಳು ಮಾತನ್ನು ನಂಬ್ತೀಯಾ? ಇಲ್ಲಪ್ಪ, ನೀವು ಕೋತಿ ಅಲ್ಲ ಅಂತ ನಾನ್ ನಂಬ್ತೀನಿ. ಹೌದಾ? ಈಗ ತೋರಿಸ್ತೀನಿ. ಗೇರ್ ಗೇರ್ ಮಂಗಣ್ಣ ಬಾಳೆಹಣ್ಣು ನೋಡಣ್ಣ. ನೋಡಿದ್ಯಾ? ಮಂಗನ್ ತರ ಆಡ್ತಿಲ್ವಾ? ಬಾಳೆಹಣ್ಣು ಎಸಿದ್ರೆ ಸಾಕು, ಕೋತಿ ತರ ಬಂದು ತಿಂತಾನೆ. ಹೌದು, ನಾ ಕೋತಿನೇ. ನೀ ಬಾಳೆನ ತಂದು ತಂದು ಹಾಕು, ನಾ ಕಿತ್ತು ಕಿತ್ತು ತಿಂತೀನಿ. ಚಂಪಾ, ನನ್ಗೆ ಯಾಕೋ ಭಯ ಆಗ್ತಿದೆ ಕಣೆ. ಅವ್ರು ಯಾಕೆ ಹಾಗಾಡ್ತಿದ್ದಾರೆ? ನಿಜವಾಗ್ಲೂ ಕೋತಿ ಆಗ್ಬಿಟ್ರಾ? ಮನುಷ್ಯ ಕೋತಿ ಆಗಿದಾನೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಟೆಸ್ಟ್ ಮಾಡ್ಬೇಕಾಗುತ್ತೆ. ಏನ್ ಟೆಸ್ಟ್? ಒಂದ್ ಕೋಲ್ ತಗೊಂಡು ಒಂದ್ ಬೆನ್ನ ತಿವಿದ್ ನೋಡು. ಚೇಷ್ಟೆ ಮಾಡಿದ್ರೆ ಅವ್ನ್ ಕೋತಿ ಅಂತ ಅರ್ಥ. ಚೇಷ್ಟೆ ಮಾಡ್ಲಿಲ್ಲ ಅಂದ್ರೆ ಅವ್ನ್ ಮನುಷ್ಯ ಅಂತ ಗೊತ್ತಾಗತ್ತೆ. ಸರಿ, ಹಾಗೆ ಮಾಡ್ತೀನಿ. ಏನಾಗಿದೆ ನಿಂಗೆ? ಈಗ ನಿಂಗೊಂದು ಆಶ್ಚರ್ಯ ತೋರಿಸ್ತೀನಿ. ಅದ್ ನೋಡ್ತಾ ಇದ್ದಾಗೆ ಆಶ್ಚರ್ಯದಿಂದ ಸತ್ತೋಗ್ಬಿಡ್ಬೇಡಿ. ಇರೋದ್ ನೀವ್ ಒಬ್ರೇ ಯಜಮಾನ್ರು. ಗೊತ್ತು ತಾನೆ ನಾನು ಯಾರು ಅಂತ. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡ್ರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಏನದ ಆಶ್ಚರ್ಯ? ಅಲ್ಲಿ ನೋಡ್ತಾ ಇರಿ, ಒಂದ್ ಪವಾಡ ಆಗುತ್ತೆ. ನಾನಪ್ಪ ಚುಚ್ಚಿದ್ದು. ಏನು ಮಕ್ಕಳು ಅದು ಕೋತಿ ಚೇಷ್ಟೆ? ಕೋತಿ ಚೇಷ್ಟೆ ಮಾಡ್ತಿರೋದು ನಾನಲ್ಲಪ್ಪ, ನೀವು. ಮಕ್ಕಳು ನೀನು ನನ್ನ ಕೋತಿ ಅನ್ಬಿಟ್ಯಾ? ಮತ್ತ್ಯಾಕಪ್ಪ ಹಿಂಗ್ ಕೆರ್ಕೋತಾ ಇದ್ದೀರಾ? ಚುಚ್ಚಿದ್ ನೀನು, ಕೋತಿ ಚೇಷ್ಟೆ ಮಾಡ್ತಿರ್ ನೀನು, ನನ್ನೇ ಕೋತಿ ಅಂತ್ಯಾ? ಏನಮ್ಮ ದೇವ್ರ ಪಟ್ಟ ತಂಗಿ? ಅಣ್ಣಯ್ಯ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಇವ್ರು ಕೋತಿ ತರ ಆಡ್ತಿದ್ದಾರೆ. ಹೊಸದಾಗಿ ಆಡೋದಕ್ಕೆ ಏನಮ್ಮ ಇದೆ? ಮೊದ್ಲಿಂದ ಇವರು ಕೋತಿನೇ. ಈಗ ಕೋತಿ ಕಚ್ಚಿದೆಯಲ್ಲ, ಇನ್ಮೇಲೆ ಸರಿ ಹೋಗುತ್ತೆ ಬಿಡು. ಅಂದ್ರೆ ಇವ್ರು ಇನ್ನೂ ಸರಿ ಹೋಗಿಲ್ವಾ? ಹೇಗಮ್ಮ ಸರಿ ಹೋಗ್ತಾರೆ? ಕೋತಿ ಕಚ್ಚಿದ 6 ಗಂಟೆ ಒಳಗೆ ಇಂಜೆಕ್ಷನ್ ಕೊಡಿಸ್ಬೇಕು. ಕೋತಿ ಅಂತಲ್ಲಮ್ಮ, ಯಾವುದೇ ಪ್ರಾಣಿ ಕಚ್ಚಿದ್ರು 6 ಗಂಟೆ ಒಳಗೆ ಇಂಜೆಕ್ಷನ್ ಕೊಡಿಸ್ಲೇಬೇಕು. ಆದ್ರೆ ದುಡ್ಡಿಲ್ಲ ಅಂತ ಪದ್ದು ಇಂಜೆಕ್ಷನ್ ಕೊಡ್ಸಿಲ್ವಲ್ಲ. ಇರೋ ದುಡ್ಡನ್ನೆಲ್ಲ ಮಸಾಲೆ ದೋಸೆ ಮೇಲೆ ಸುರಿದ್ರು, ಸಾಲದು ಅಂತ ಮಾಂಗನ್ನ ಹಂಸಿದ್ರೆ ಯಾವ ಪ್ರಾಣಿ ತಾನೇ ಸುಮ್ಮನೆ ಇರುತ್ತಮ್ಮ? ಕೋತಿನೂ ಕಚ್ಚುತ್ತೆ, ಹೆಬ್ಬವು ನುಂಗುತ್ತೆ. ಅದಕ್ಕೆ ನಮ್ಮ ಎಮರ್ಜೆನ್ಸಿಗಂತ ಜೇಬಲ್ಲಿ 200 ರೂಪಾಯಿ ಯಾವಾಗ್ಲೂ ಇಟ್ಕೊಂಡಿರ್ಬೇಕು. ಯಾಕಣ್ಣಯ್ಯ? ಈ ತರ ಕೋತಿ ಕಚ್ಚಿದ್ರೆ, ನಾಯಿ ಕಚ್ಚಿದ್ರೆ ನಮ್ಮನ್ನ ನಾವು ನೋಡ್ಕೊಳ್ಬಹುದಲ್ಲ. ಪಕ್ಕದಲ್ಲೇ ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಬರ್ಬೋದಲ್ಲ. ನೀನ್ ಹೇಳೋದೇನು ಸರಿ ಅಣ್ಣಯ್ಯ, ಆದ್ರೆ ನಮ್ಮ ಯಜಮಾನ್ರನ್ನ ಇವಾಗ ಏನ್ ಮಾಡ್ಲಿ? ನೀನ್ ನೋಡ್ತಾ ಇದ್ರೆ ನನ್ನ ಕರುಳು ಕಿತ್ತುಕೊಂಡು ಬರುತ್ತಮ್ಮ. ಈ ಕೋತಿ ಜೊತೆ ಹೇಗಮ್ಮ ಸಂಸಾರ ಮಾಡ್ತೀಯ? ನಾಳೆ ನಿಮ್ಗೊಂದು ಮಗು ಆದ್ರೆ ಹೇಗಿರುತ್ತೆ ಯೋಚನೆ ಮಾಡು. ಹುಟ್ಟಿದ ತಕ್ಷಣ ಎಗರಿ ಮರದ ಮೇಲೆ ಕೂರುತ್ತೆ. ನೀನು ಕಡ್ಲೆಕಾಯಿ ತೋರ್ಸೋವರೆಗೂ ಕೆಳಗಿಳಿದು ಬರಲ್ಲ ಕೋತ್ ಮುಂಡದು. ನೋಡಮ್ಮ, ಕೋಪ ಮಾಡ್ಕೊಳ್ಬೇಡ. ಇವ್ರು ಎಲ್ಲಿ ಹೋಗ್ತಾರೋ ಅವ್ರ ಜೊತೆಲೇ ಇರು. ಮರ ಹತ್ತಕ್ಕಂತೂ ಬಿಡ್ಲೇ ಬೇಡ. ಮಾವಿನ ಮರ, ಹುಣಸೆ ಮರ ಹತ್ರ ಅಂತೂ ಬಿಡ್ಲೇ ಬೇಡ. ಜೋಪಾನವಾಗಿ ನೋಡ್ಕೋ, ಸರಿ ಹೋಗ್ತಾರೆ. ಇನ್ನು ಎಷ್ಟು ದಿನ ಆಗುತ್ತೆ ಅಣ್ಣಯ್ಯ? ಕೋತಿ ಕಚ್ಚಿದ್ರೆ ಸಾಮಾನ್ಯವಾಗಿ ಅದ್ರ ಎಫೆಕ್ಟ್ 15 ದಿವಸ ಇರುತ್ತೆ. ಇವ್ರಿಗೆ ಕಚ್ಚಿದ ಕೋತಿ ಸಾಮಾನ್ಯವಾದ ಕೋತಿ ಅಲ್ಲ ಅನ್ಸುತ್ತೆ. ಹುಷಾರಾಗೋಕೆ 1 ವರ್ಷ ಆದ್ರೂ ಬೇಕು. ಕಡ್ಲೆಕಾಯಿ ಬಾಳೆಹಣ್ಣು ಸಮೇತ ಬಂದ್ಬಿಟ್ಟಿದ್ರಾ? ಕೋತಿ ನೋಡಕ್ ಬಂದ್ರ? ಹುಷಾರು, ದೂರದಿಂದ ಮಾತಾಡ್ಸಿ, ಕಚ್ಬಿಟ್ರೆ ಕಷ್ಟ. ತಿನ್ನತ್ತೆ ಬಾಯಿಗಳ ತಿನ್ನುತ್ತೆ, ಹೋಗ್ ನೋಡಿ. ಹುಷಾರು ಹುಷಾರು. ಯಾರ್ರಿ ನೀವು? ಸರ್, ಕೋತಿ ನೋಡಕ್ ಬಂದ್ವಿ. ಕೋತಿ ನೋಡೋದಕ್ಕೆ ನಮ್ಮ ಮನೆಗೆ ಬಂದ್ರ? ಸರ್, ನಿಮ್ಮನೇಲೆ ಒಂದು ಕೋತಿ ಇದೆಯಂತಲ್ಲ ಸರ್? ಯಾವ ಅಯೋಗ್ಯರಿ ಹೇಳಿದ್ದು? ಕೋತಿ ಇರೋದು ಮರದಲ್ಲಿ, ಕಾಡಲ್ಲಿ. ಸರ್, ಬೆಂಗಳೂರು ಸಿಟಿಲಿ ಮನುಷ್ಯರಿಗಿಂತ ಕೋತಿಗಳೇ ಜಾಸ್ತಿ ಇದಾವಂತೆ. ಅಲ್ಲೇ ಹೋಗಿ ನೋಡ್ರಿ, ನಾನೇನ್ ಟಿಕೆಟ್ ಇಟ್ಟಿದ್ದೀನಿ. ಸರ್, ಆ ಕೋತಿಗೂ ಈ ಕೋತಿಗೂ ತುಂಬಾ ವ್ಯತ್ಯಾಸ ಇದೆ ಸರ್. ಪ್ಲೀಸ್ ಸರ್, ಇದನ್ನ ನೋಡಕ್ ಒಂದೇ ಅನ್ಸಕ್ಕೆ ಅವಕಾಶ ಮಾಡಿಕೊಡಿ ಸರ್. ಸರ್, ಕಡ್ಲೆಕಾಯಿ ಬಾಳೆಹಣ್ಣು ತಂದ್ಬಿಟ್ಟಿದ್ವಿ, ವೇಸ್ಟ್ ಆಗ್ಬಾರ್ದು. ಒಂದ್ಸರಿ ಕರೀರಿ ಸರ್. ಗೇರ್ ತಿಮ್ಮಣ್ಣ, ಗೇರ್ ತಿಮ್ಮಣ್ಣ. ಗೇರ್ ತಿಮ್ಮಣ್ಣ.
ಬಾಬಾ ನಾನು ಕೋತಿ ಅಲ್ಲ ಅಂತ ಅವ್ರಿಗೆ ಹೇಳಿ. ಸರ್ ಇವ್ರ ಕೋತಿ ಅಲ್ಲ, ನೀವು ಹೊರಡಿ. ನೀವು ಸುಮ್ಮನೆ ಒಂದ್ಸರಿ ಚೆಕ್ ಮಾಡ್ತೀನಿ. ಸರ್ ಈಗೇನಂತೀರಾ? ಅಳಿ ಅಂದ್ರೆ ನೀವು ಕೋತಿ ಅಲ್ಲ ಅಂದ್ರೂ ಅವ್ರು ನಂಬ್ತಾ ಇಲ್ಲ. ನೀವು ತಿಂತಿರೋ ರೀತಿನೂ ಹಾಗೆ ಇದೆ. ಕೋತಿ ಸ್ವಲ್ಪ ಆಟ ಆಡ್ಸ. ಗೇರ್ ತಿಮ್ಮಣ್ಣ ಕಡ್ಲೆಕಾಯಿ ತಿನ್ನೋಣ. ಗೇರ್ ತಿಮ್ಮಣ್ಣ ಬಾಳೆಹಣ್ಣು ತಿನ್ನೋಣ. ರೇಗಿಸ್ಬೇಡ್ರಿ. ಕೋತಿನ ರೇಗಿಸಿದ್ರೆ ಸುಮ್ಮನೆ ಇರ್ತಾವ, ಎಗ್ರಿ ಪೊಚ್ಚಿ ಬಿಡ್ತವೆ. ಏನೇ ಹೇಳಿ ಸರ್, ಈ ಕೋತಿ ಆಟದ ಮುಂದೆ ಬೇರೆ ಆಟನೇ ಇಲ್ಲ. ಏನ್ ಚೆನ್ನಾಗಿ ಆಟ ಆಡತ್ತೆ. ಎಷ್ಟೇ ಆದ್ರೂ ದೇವರಲ್ವಾ. ಆ ಮೂತಿ ನೋಡಿ ಸರ್, ಸರ್ ಆ ಮೂಗು ನೋಡಿ, ಕೋತಿ ಮೂಗ್ತಾರೆ ಚಪ್ಪಟೆ ಆಗ್ತಾ ಇದೆ. ಸರ್ ಆ ಮೂತಿ ನೋಡಿ ಸರ್, ಸ್ಟೇಟ್ ಕೋತಿ ತರಾನೇ ಇದೆ. ನಮ್ಮ ಮನೆಯಿಂದಲೂ ಕೋತಿ ಆಗ್ಬಿಟ್ರು, ನಮ್ಮ ಮನೆಯಿಂದಲೂ ಕೋತಿ ಆಗ್ಬಿಟ್ರು. ಬಾಲ ಬಂದಿದೀಯಾ? ರೇ ನನಗೆ ಏನ್ರಿ ಗೊತ್ತು? ಯಾವ್ದಕ್ಕೂ ಅನ್ಸ್ತೀನಿ, ಚೆಕ್ ಮಾಡ್ಬಿಡ್ತೀನಿ. ಏನಪ್ಪ ಹಿಂಗ್ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನೀವು ನಿಜವಾಗ್ಲೂ ಕೋತಿ ಅಲ್ಲ ತಾನೆ? ಎಲ್ಲಿಗೂ ಬಂದ್ಬಿಟ್ಟಿದೆ. ನನಗೆ ಚಪ್ಪಲಿ ಬೇಕು, ಕೊಡಬಳೆ ಬೇಕು, ಕೊಡು. ಇದನ್ನೆಲ್ಲ ತಂದಿರೋದು ನಿನಗಲ್ಲ, ಅತ್ತೆ ಅವ್ರಿಗೆ. ಕೋತಿಗಳೇನಿದ್ರು ಚೇಪೆಕಾಯಿ ಮಾವಿನಕಾಯಿ ತಿನ್ಕೊಂಡು ಇರ್ಬೇಕು. ಕೊಡೋ ಇಲ್ಲಿ. ಹತ್ರ ಬಂದ್ರೆ ಏನು ಯಜಮಾನ್ರೆ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಲೇ ಚಂಪಾ, ಏನು ನಿನ್ ಮಾರಾಟ? ಅತ್ತೆಯವ್ರಿಗೆ ಅಂತ ತಂದಿದ್ದ ಚಕ್ಲಿ ಕೊಡ್ಬಳೆ ಎಲ್ಲ ಕೋತಿ ಪಾಲಾಗಿದೆ. ಅಳಿ ಅಂದ್ರೆ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಅದನ್ನ ಕೊಟ್ಬಿಡಿ. ನಾನು ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ಮೊದಲು ನನಗೆ ಅದನ್ನ ಕೊಡಿ, ಆಮೇಲೆ ನಾನು ಇದನ್ನ ಕೊಡ್ತೀನಿ. ಮೊದಲು ಅದನ್ನ ಕೊಡಿ, ಆಮೇಲೆ ಇದನ್ನ ಕೊಡ್ತೀನಿ. ನೀವು ಬ್ರೀಫ್ ಕೇಸ್ ಮೊದಲು ಕೊಡಿ, ಆಮೇಲೆ ನಿಮಗೆ ಇದನ್ನ ಕೊಡ್ತೀನಿ. ಏ ಚಂಪಾ, ಈ ಕೋತಿಗಳ ಹತ್ರ ಹೇಗೋದು ತುಂಬಾನೇ ಕಷ್ಟ ಕಣೆ. ಊನಲ್ಲಿರೋರ್ಗೆ ಪ್ರಾಣಿಗಳ ಹತ್ರ ಹೇಗೋದು ಇನ್ನೆಷ್ಟು ಕಷ್ಟ ಇರ್ಬೋದು. ಕೊಡಿ. ನೀವು ಅದನ್ನ ಕೊಡಿ, ಆಮೇಲೆ ಇದನ್ನ ಕೊಡ್ತೀನಿ. ಅಯ್ಯೋ ತಗೊಳ್ಳಿ. ಎಷ್ಟಿದೆ ಇದ್ರ ದುಡ್ಡು? ಕೋತಿಗಳಿಗೆಲ್ಲ ಅದು ಯಾಕೆ? ಕೋಟಿಗಳ ಹತ್ರ ತಲಾಟೆ ಮಾಡ್ತೀರಾ? ತಲಾಟೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಅನುಭವಿಸ್. ಏನು ಯಜಮಾನ್ರೆ, ಕೋತಿ ಕೈಲಿ ಮಾಣಿಕ್ಯ ಕೊಟ್ಟಿದ್ರಲ್ಲ, ನಿಮ್ಗೆ ಏನಾದ್ರೂ ಬುದ್ಧಿ ಇದ್ಯಾ? ಕೋತಿ ಮುಂಡದ ನಿಕ್ಕೋ, ಕೋತಿ ಮುಂಡದ ನಿಕ್ಕೋ. ಎಲ್ಲಪ್ಪ ಹೋಯ್ತು ಕೋತಿ ಮುಂಡದು? ಅಪ್ಪ ಆಂಜನೇಯ, ಮಾರುತಿ, ವಿಠ್ಠಲ್ ಮಹಾರಾಜ್, ಬ್ರೀಫ್ ಕೇಸ್ನ ಕೊಟ್ಟು ಬಿಡಪ್ಪ. ನಾನು ಕೊಡಲ್ಲ. ಏನಪ್ಪ ಅಂಟ್ರಂಗ ಇಲ್ಲೇನೋ ಮಾಡ್ತಿದ್ಯಾ? ಏನು ನಿನ್ನ ಆಪ್ತ ಮಿತ್ರನ ಕತೆ? ನಾನು ಬ್ರೀಫ್ ಕೇಸ್ ತಗೊಂಡೋದ್ ಮೇಲ್ ಕುತ್ಕೊಂಡಿದ್ದೆ, ನನ್ನ ಗೊತ್ತಿ ಏನು? ಒಳ್ಳೆ ಕೆಲಸ ಮಾಡ್ದೆ ಕಣ. ನಾವು ಮಸಾಲೆ ದೋಸೆ ಹೋಟ್ಲಿಗೆ ಹೋಗೋದೇ ತಪ್ಪು ಅಂತಿದ್ಯಲ್ಲ, ಈಗ ನೋಡು ನಿನ್ ದುಡ್ಡು ಅದ್ರ ಪಾಲಾಯ್ತಾ? ತಮ್ಮಯ್ಯ ಅಂತೀನಿ ಕಣ, ದಯವಿಟ್ಟು ಬ್ರೀಫ್ ಕೇಸ್ನ ಇಸ್ಕೊಡು. ಬ್ರೀಫ್ ಕೇಸ್ ಕೊಡು ಅಂದ ತಕ್ಷಣ ಕೊಡೋದಿಲ್ಲ. ಇರು, ಒಂದು ಕೆಲಸ ಮಾಡ್ತೀನಿ. ಓಯ್, ಲೆಪ್ಪದಪ್ಪ ಕೊಡೋ 10,000. ಕೊಡೋದಿಲ್ಲ ಮಗ. ಅದನ್ನ ಬ್ಯಾಂಕಿಗೆ ಕೊಡದೆ ಇದ್ರೆ ಚೆಕ್ ರಿಟರ್ನ್ ಆಗತ್ತೆ ಕಣ. ನಮ್ಮನ್ನೇ ಆಡ್ಕೋತೀಯ ನೀನು. ಕೊಡೋದಿಲ್ಲ 10,000. ಬಿಟ್ಲ, ನಾನು ಇನ್ನೊಂದು ಬಾಳೆಹಣ್ಣು ಹಾಕ್ತೀನಿ, ಇನ್ನೊಂದು 10,000 ರೂಪಾಯಿ ಹಾಕ್ಯಾ? ಏನೇ ಯಜಮಾನ್ರೆ, ಇದನ್ನೆಲ್ಲ ನಂಬ್ಕೊಂಡ್ರೆ ಇರೋ ದುಡ್ಡು ಕಳ್ಕೋತೀರ ಅಷ್ಟೇ ನೀವು. ಏನಾಯ್ತಣ್ಣಯ್ಯ? ನೋಡಮ್ಮ, ನಿಮ್ ಯಜಮಾನಪ್ಪ ಮರ ಹತ್ತಿ ಕೂತಿದೆ, ಮೊದ್ಲು ಡಾಕ್ಟ್ರಿ ತೋರ್ಸ್ಬೇಕು. ಇಲ್ಲ ಅಂದ್ರೆ ನೀನು ಬೆಟ್ಟದ ಮೇಲೆ ಮನೆ ಮಾಡೋ ಬದಲು ಮರದ ಮೇಲೆ ಸಂಸಾರ ಮಾಡ್ಬೇಕಾಗತ್ತೆ. ಕೋತಿನ ಕಚ್ಚಿದ್ದು ಅಲ್ಲ ನಿಮ್ ತಾತ. ಇರ್ಲಿ ಬಿಡು, ನಾನೇನು ಕೋಪ ಮಾಡ್ಕೊಳ್ಳಲ್ಲ. ಒಂದು ಕಾಲಕ್ಕೆ ನಮ್ಮ ತಾತಂದ್ರೆಲ್ಲ ಕೋತಿಗಳೇ, ನಮ್ದು ಕೋತಿಗಳಿದೆ ವಂಶ. ಡಾಕ್ಟ್ರೆ, ನೀವು ಅದನ್ನ ಹೇಳೋದೇ ಬೇಡ, ನಿಮ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನೀ
ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಡಾಕ್ಟ್ರೆ ಕೋಪ ಮಾಡ್ಕೋಬೇಡಿ, ನಮ್ಮ ಯಜಮಾನ್ರಿಗೆ ಏನಾಗಿದೆ? ಯಾಕಂದ್ರೆ ಹೀಗಾಯ್ತು? ಯಾವ್ದೋ ಒಂದ್ ಕೋತಿಗೆ ಬಾಳೆಹಣ್ಣು ತೋರಿಸಿ ಆಸೆ ಪಾಸೆ ಮಾಡಿದ್ದಾರೆ. ಆ ಕೋತಿ ಸುಮ್ನೆ ಬಿಡುತ್ತಾ? ಎಗ್ರು ಬಂದು ಇವ್ರ ಕೈ ಕಚ್ಚತಂತೆ. ದುಡ್ಡಿಲ್ಲ ಅಂತ ಇಂಜೆಕ್ಷನ್ ಹಾಕಿಸ್ಕೊಂಡಿಲ್ಲ. ಕೋತಿ ಕಚ್ಚಿ ಎಷ್ಟು ದಿವಸ ಆಯ್ತು? 1 ವಾರ ಆಗಿರ್ಬೇಕು. ಏನು ಮಾಡಕ್ಕಾಗಲ್ಲಮ್ಮ. ಈಗ ಕಾಂಕ್ರೀಟ್ ಆಗ 6 ಗಂಟೆ ಒಳಗೆ ಗಟ್ಟಿಗಾಗ್ಬಿಡುತ್ತೆ. ಅದೇ ರೀತಿ ಪ್ರಾಣಿಗಳು ಕಚ್ಚಾಗ 6 ಗಂಟೆ ಒಳಗೆ ಔಷಧಿ ಕೊಡಲಿಲ್ಲ ಅಂದ್ರೆ ಎಫೆಕ್ಟ್ ಆಗಿ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಇವಾಗ ಇಂಜೆಕ್ಷನ್ ಕೊಟ್ರೆ? ಅಲ್ಲಮ್ಮ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನ್ ಪ್ರಯೋಜನ? ಅದೇ ರೀತಿ ಕಾಂಕ್ರೀಟ್ ಹಾಕಿ 1 ವಾರದ ಮೇಲೆ ಶೆಡ್ ಚೇಂಜ್ ಮಾಡಕ್ಕಾಗತ್ತಾ? ಡಾಕ್ಟ್ರೆ ಕಾಂಕ್ರೀಟ್ ವಿಷಯ ಈಗ ಯಾಕೆ? ನಮ್ಮ ಯಜಮಾನ್ರ ಬಗ್ಗೆ ಮಾತಾಡಿ. ಏನಪ್ಪ ವಿಠಲಮೂರ್ತಿ, ನೀನು ಈ ಮನೆ ಅಳಿಯ, ಯಾಕೆ ಮಂಗಂತರ ಆಡ್ತೀಯ? ಅಂದ್ರೆ ಈ ಮನುಷ್ಯ ಮಂಗ ಆಗ್ತಾನೆ ಅಂತಾರೆ, ಅದನ್ನ ನೀವು ನಂಬ್ತೀರಾ? ನಾನು ನಂಬಲ್ಲ. ಇದೆಲ್ಲ ಮೂಢನಂಬಿಕೆ ಕಡೆಯ. ನೋಡು, ಕೋತಿ ಕದ್ದವರು ಕೋತಿ ತರ ಆಡ್ತಾರೆ, ನಾಯಿ ಕದ್ದವರು ನಾಯಿ ತರ ಆಡ್ತಾರೆ. ಯಾವ ಸೀಮೆ ಡಾಕ್ಟರ್ ನೀವು? ಬೇಡ ಬೇಡ ಅಂದ್ರು ಚೀಪಾಗಿ ವರ್ಕೌಟ್ ಆಗುತ್ತೆ ಅಂತ ಇವ್ರನ್ನೇ ಕರೆಸ್ತಿಲ್ಲ. ಆ ಡಾಕ್ಟರ್ ಮುಖ ನೋಡೋ ಒಳ್ಳೆ ಎಕ್ಸ್ಪೈರಿ ಡೇಟ್ ಆಗಿರೋ ಮಾತ್ರ ತರ ಇದೆ. ಡಾಕ್ಟ್ರೆ, ನಮ್ಮ ಮಳಿ ಅಂದ್ರು ನಾಲ್ಗೆ ಹೊರಗೆ ಹಾಕಿ ರೇಬಿಸ್ ರೋಗ ಬಂದವ್ರ ತರ ಆಡ್ತಾರೆ. ನೀರು ಕಂಡ್ರೆ ಸಾಕು ಎದ್ರಿ ಓದ್ತಾರೆ. ಉಬ್ಬು ಜಾಸ್ತಿ ಆದಾಗ ಬಾಲ ಬೆಳ್ಕೊಂಡ್ಬಿಡುತ್ತೆ, ಆಗ ಪೂರ್ತಿ ಮಂಗನ್ ತರ ಆಡ್ತಾರೆ. ಡಾಕ್ಟ್ರೆ ಈಗೇನ್ ಮಾಡ್ತೀರಾ? ಒಂದು ದಪ್ಪ ಇಂಜೆಕ್ಷನ್ ಕೊಡ್ತೀನಿ, ಪ್ರಾಣ ಹೋಗುವಷ್ಟು ನೋವಾಗುತ್ತೆ. ಇವನಲ್ಲಿ ಏನಾದ್ರೂ ಕೋತಿ ಅಂಶ ಇದ್ರೆ ಆ ಇಂಜೆಕ್ಷನ್ ಹೀರ್ಕೊಂಡ್ಬಿಡುತ್ತೆ. ಆಮೇಲೆ ಇವನು ಮಾಮೂಲಿ ಮನುಷ್ಯ ಆಗೋಗ್ತಾನೆ. ನಮ್ಮ ಯಜಮಾನ್ರ ಜೊತೆ ನಾನು ಸಂಸಾರ ಮಾಡ್ಬೋದು ತಾನೆ? ಎಂತೆಂಥ ಕೋತಿಗಳ ಜೊತೆ ಸಂಸಾರ ಮಾಡ್ತಾರಂತೆ. ನಿಮ್ಮ ಯಜಮಾನ್ ಜೊತೆ ಸಂಸಾರ ಮಾಡೋಕ್ಕಾಗಲ್ವಾ? ಬಾ, ಈ ಕೋತಿ ಹಿಡ್ಕೊ ಬಾ, ಇಂಜೆಕ್ಷನ್ ಕೊಡ್ತೀನಿ. ಬಾಮ್ಮ, ಹಿಡ್ಕೊ ಬಾ. ಬಿಸಾಕ್ಬೇಡ, ಅದರಲ್ಲಿ ಇಂಪಾರ್ಟೆಂಟ್ ವಸ್ತುಗಳಿದ್ದಾವೆ. ದಪ್ಪ ಇಂಜೆಕ್ಷನ್ ಕೊಡಬಾರ್ದು ಮತ್ತೆ. ಇಲ್ಲಪ್ಪ, ಖಂಡಿತ ಕೊಡಲ್ಲ. ಈ ಇಂಜೆಕ್ಷನ್ ಈ ದಡಿನೇ ಕೊಟ್ಬಿಡ್ತೀನಿ. ಡಾಕ್ಟರ್ ನನಗೆ ಕೋತಿ ಕಚ್ಚಿದೆ. ಮುಂದೆ ಯಾವಾಗ ಕಚ್ಚಬೋದಲ್ಲ. ಬೇಗ ಬಂದು ಚುಚ್ಚು ಬಿಡಿ. ಬಿಡ್ತೀನ? ಬಾಣ್ಲಿ ಡಾಕ್ಟ್ರೆ, ಫಸ್ಟ್ ಕಚ್ಚದ್ ನಿನಗೇನೆ. ಬಿಟ್ಲಾ, ನಿನ್ನ ಕೋತಿ ಅನ್ಕೊಂಡು ಜನ ಎಲ್ಲ ಕಡ್ಲೆಕಾಯಿ ಬೀಜ ಬಾಳೆಹಣ್ಣು ಕೊಡ್ತಾರಲ್ಲ, ಅದನ್ನ ಇಬ್ರು ಹಂಚ್ಕೊಂತೀನಣ್ಣ. ಅದಕ್ಕೆ ಅಂತ ಬರಲ್ಲ. ನೀನ್ ನಿಜವಾಗ್ಲೂ ಕೋತಿನ? ನಾನು ಕೋತಿ ಅಲ್ಲ ಕಣ, ಕೋತಿ ಗೀಸಿ ಹಂಗೆ ಕಚ್ಚಿಬಿಡ್ತೀನಿ. ಓ, ನಿನಗೆ ಕೋತಿ ಅಂದಾಗ ನಿನಗೆ ಕೋಪ ಬಂದು ಅವ್ರನ್ನ ಕಚ್ತೀಯ ಅಲ್ವಾ? ಯಾರ್ಯಾರು ಏನು ಕೋತಿ ಚೇಷ್ಟೆ, ಏನು ಕಬಿ ಚೇಷ್ಟೆ ಮಾಡ್ತೀಯ ಅಂತ ಅಂದಾಗ ನಂಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡುತ್ತೆ. ಆಗ ಅವ್ರನ್ನ ಕಚ್ಚಿಬಿಡ್ತೀನಿ. ಬಿಟ್ಲಾ, ನಿನಗೆ ಕೋತಿ ಕಚ್ಚಿದೆ, ನೀನು ಕೋತಿ ತರ ಆಡ್ತಾ ಇದೀಯ ಅಂತ ಜನ ಎಲ್ಲ ಊರಲ್ಲಿ ಕ್ಯಾನ್ವಾಸ್ ಮಾಡ್ತಿದಾರ. ಈ ವಿಷಯ ಪೇಪರ್ನಲ್ಲೂ ಬಂದ್ಬಿಟ್ಟಿದೆ. ಇದೆಲ್ಲ ಆ ಚಂಪಾ ಮಾಡಿರೋ ಕರಾಮತ್ತೆ ಕಣ. ಇದು ಘೋರ ಅನ್ಯಾಯ ಅಲ್ವೇನೋ? ಇದನ್ನೆಲ್ಲ ನೋಡ್ಕೊಂಡು ನಿಂಗೆ ಸುಮ್ಮನೆ ಇದೆಯಲ್ಲ. ಯೋಚನೆ ಮಾಡ್ಬೇಡಪ್ಪದ್ದು, ಸರಿಯಾದ ಟೈಮ್ ನೋಡಿ ಆ ಚಂಪನ್ನ ಕಚ್ಚಿಬಿಡ್ತೀನಿ. ಒಂದ್ ನಿಮಿಷ. ಯಾಕೋ ಅಲ್ಲಿ ನೋಡೋ, ಯಾರೋ ಮಗುನ ಕಿಡ್ನಾಪ್ ಮಾಡ್ಕೊಂಡ್ ಬರ್ತಿದಾರೆ. ಹೋಗ್ ಕಚ್ಬಿಡು. ಮಗುನ ಅಲ್ಲ, ಮಗುನ ಎತ್ಕೊಂಡಿರೋರ್ನ. ಯಾರು ಅವರು? ಮುಪ್ತಿಲಿರೋ ಪೊಲೀಸ್ನವರನ್ನು? ಅಯ್ಯೋ ಅಲ್ಲ ಬಾಸ್. ಸಿಒಡಿಯರನ್ನು? ಅಲ್ಲ ಬಾಸ್. ಡಿಟೆಕ್ಟಿವ್ಸ್ ಏನೋ? ಅಯ್ಯೋ ಅಲ್ಲ ಬಾಸ್. ಅಯ್ಯೋ, ನಿನ್ ಮನೆ ಒಳಗ ಮತ್ತಾರು ಅವರು? ಅಲ್ಲಿ ಸಣ್ಣ ನಿಂತವನಲ್ಲ ಬಾಸ್. ನೀನ್ ಕರಾಟೆ ಕಲ್ತಿದ್ದೇನ? ಇಲ್ಲ ಬಾಸ್. ಕುಂಫು ಕಲ್ತಿದ್ದೇನ? ಇಲ್ಲ ಬಾಸ್. ಇನ್ನೇನು? ಅಯ್ಯೋ ಬಾಸ್, ಅವ್ನ್ ಕೋತಿ ಕೈಲಿ ಕಚ್ಚಿಸ್ಕೊಂಡ್ಬಿಟ್ಟವನೇ. ಅದಕ್ಕೆ ನಾನೇನ್ ಮಾಡ್ಲಿ? ಹತ್ರ ಹೋದ್ರೆ ಪರ್ಚಿ ಕಚ್ಬಿಡ್ತಾನ ಬಾಸ್. ಹೋಗಿ ಆ ಕೋತಿನ ಓಡಿಸ. ಅಯ್ಯೋ ಆಗಲ್ಲ ಬಾಸ್. ಗುಂಡಿ ಸಾಯಿಸ್ಬಿಡ್ತೀನಿ. ಹೋಯ್ತೀನಿ. ನೀನೋಗ ಅವನ್ನ ವಿಚಾರಿಸ್ಕೊ, ನಾನು ಇವನ್ನ ವಿಚಾರಿಸ್ಕೊತೀನಿ. ಬಾಳೆಹಣ್ಣು ತಂದಿಲ್ಲ, ಆಮೇಲೆ ಕೊಡ್ತೀನಿ. ಕಡ್ಲೆಕಾಯಿ ತಂದಿಲ್ಲ, ಆಮೇಲೆ ಕೊಡ್ತೀನಿ. ತೆಂಗಿನ ಚಿಪ್ಪನ್ನು ಕೊಡ್ತೀನಿ.
ರೌಡಿ ಇರ್ಬೇಕಂದ್ರೆ ರೌಡಿನೇ. ಏನೇ ಮುಖ ನೋಡ್ತಿದ್ಯಾ? ಅಟ್ಟದ ಮೇಲಿರೋ ಗಂಡುಗಲಿ ವಂಶದ ಖಡ್ಗನ ತಗೊಂಡ್ ಬಾಲೆ ತುಂಡರಿಸಿ ಬಿಸಾಕ್ಬಿಡ್ತೀನಿ. ಯಾರಾದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಇದೇ ಚೂರಿಯಿಂದ ಚುಚ್ಚಿಬಿಡ್ತೀನಿ. ಚುಚ್ಚಿಬಿಡ್ತೀನಿ. ಇಲ್ಲಿ ಸರ್ ನಮ್ಮನೆಲ್ಲೇ ತಗ್ಲಾಕೊಂಡಿದ್ದಾನೆ, ಬೇಗ ಬಂದ್ಬಿಡಿ. ಫಸ್ಟ್ ಪುಟ್ಟಿನ ಕೊಲ್ತೀನಿ, ಆಮೇಲೆ ನಿನ್ಕೊಳ್ತೀನಿ, ಪುಟ್ಟಿನ ಕೊಲ್ತೀನಿ, ನಿನ್ಕೊಳ್ತೀನಿ, ಪುಟ್ಟಿನ ಕೊಲ್ತೀನಿ, ನಿನ್ಕೊಳ್ತೀನಿ, ಪುಟ್ಟಿನ ಕೊಲ್ತೀನಿ, ಆಮೇಲೆ ನಿನ್ಕೊಳ್ತೀನಿ. ಶಿಷ್ಯ, ಒಳ್ಳೆ ಕೋತಿ ಸವಾಸ ಆಯ್ತಲ್ಲೋ, ಎಲ್ಲಿ ಹೋದ್ರೂ ಬಿಡಲ್ಲ ಅನ್ನುತ್ತಲ್ಲ ಇದು. ಇವನ ನಮ್ಮ ಮಾಮೂಲಿಗಿರಾಕಿ ಏನ ಮಗುನ್ ಕಿಡ್ನಾಪ್ ಮಾಡೋದೇ ನಿನ್ ಕೆಲಸ ಆಗೋಯ್ತಾ? ಮಗುನ್ ಕೆಳಗಡೆ ಸರ್ ಇವನಿಂದಾನೇ ನಿಮ್ಮ ಮಗಳು ನಿಮಗೆ ಸಿಕ್ಕಿದ್ದು. ನಾನು ಶಾವ್ಕ ಶ್ರೀಹರಿ ಅಂದ್ಬಿಟ್ಟು ನನ್ನ ಮಗಳು ಕಾಪಾಡಿದ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಗೆ ಕೋತಿ ಕಚ್ಚಿದೆ, ಕೋತಿ ತರ ಆಡ್ತಾ ಇದಾರೆ, ಜನಗಳೆಲ್ಲ ಮಾತಾಡ್ಕೊಳ್ತಾ ಇದ್ರು. ನಾನು ಕೋತಿ ತರ ಆಡಿದ್ದಕ್ಕೆ ಇವತ್ತು ನಿಮ್ಮ ಮಗು ನಿಮ್ಗೆ ಸಿಕ್ಕಿದ್ದು. ಇಲ್ಲ ಅಂದಿದ್ರೆ ರೌಡಿಗಳು ಪಾಲಾಗ್ಬಿಟ್ಟಿರೋಳು. ನನ್ನ ಮಗಳು ಕಾಪಾಡಿದ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಗೆ ಬಹುಮಾನವಾಗಿ ಈ 50,000 ರೂಪಾಯಿ ನಿಮ್ಗೆ ಕೊಡ್ತಾ ಇದ್ದೀನಿ. ಒಳ್ಳೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡು ನಿಮ್ಮಲ್ಲಿರೋ ಕೋತಿ ಅಂಶನ ಕರಗಿಸ್ಕೊಬಿಡಿ. ಸಾಕ ಶ್ರೀಹರಿ ಅವರೇ, ಒಂದು ಮಾತು ಹೇಳ್ತೀನಿ. ನನಗೆ ಕೋತಿ ಕಚ್ಚಿತ್ತು ನಿಜ, ಆದ್ರೆ ನಾನು ಕೋತಿ ತರ ಆಡ್ತಾ ಇರಲಿಲ್ಲ. ಮನೆಯವರೆಲ್ಲ ಸೇರ್ಕೊಂಡು ನೀನ್ ಕೋತಿ ತರ ಆಡ್ತಿದ್ಯಾ, ನೀನ್ ಕೋತಿ ತರ ಆಡ್ತಿದ್ಯಾ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಈ ಕೋತಿ ಆಟ ಆಡ್ಬೇಕಾಗಿ ಬಂತು. ನೀವು ಕೋಟಿ ತರ ಆಡ್ತಾ ಇದ್ದಕ್ಕೂ ಸಾರ್ಥಕ ಆಯ್ತು ಬಿಡ್ರಿ. ನೋಡಿ 50,000 ರೂಪಾಯಿ ಬಹುಮಾನ ಸಿಕ್ಕಿದೆ, ಮಜಾ ಉಡಾಯಿಸಿ. ಅವ್ರ ಕೇಳಿ ನಡೀರ. ಇನ್ಸ್ಪೆಕ್ಟ್ರೆ, ಜೀಪಲ್ಲಿ ಏಸಿದ್ಯಾ? ಒಳಿ ಅಂದ್ರೆ ನೀವು ಇಲ್ಲಿವರೆಗೆ ಎಷ್ಟು ಮಸಾಲೆ ದೋಸೆ ತಿಂದಿದ್ದೀರಿ? ನಾನು ಮತ್ತು ಮಸಾಲೆ ದೋಸೆ ತಿಂದಿದ್ದಕ್ಕೆ ಲೆಕ್ಕನೇ ಇಲ್ಲ ಬಾಬಾ. ನೀವು ಮಸಾಲೆ ದೋಸೆ ತಿನ್ನೋದಕ್ಕೆ ದುಡ್ಡು ಯಾರು ಕೊಡ್ತಾ ಇದ್ರು? ನಮ್ಮ ಚಾರ್ಜಸ್ಗೆ ಅವ್ರಿಗೆ ಯಾರು ದುಡ್ಡು ಕೊಡ್ತಾ ಇದ್ರು? ನೀವು. ಆದ್ಮೇಲೆ ಈ ದುಡ್ಡು ಯಾರು ಸೇರ್ಬೇಕು? ನಮ್ಮ ಚಾರ್ಜಸ್ಗೆ ಅವ್ರಿಗೆ ಯಾರು ಕೊಡ್ತಾ ಇದ್ರು? ನೀವು. ಅಂದ್ಮೇಲೆ ಈ ದುಡ್ಡು ನನಗೆ ಸೇರ್ಬೇಕು. ಅಯ್ಯೋ